ಎಲ್ಲರಿಗೂ ನಮಸ್ಕಾರ. ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಕಾರ್ಯಸಿದ್ಧಿಗಾಗಿ ಶಿವನಿಗೆ ಪ್ರಿಯವಾದ ತೆಂಗಿನಕಾಯಿ ದೀಪಾರಾಧನೆನ ಹೇಗೆ ಹಚ್ಚೋದು ಅಂತ ತಿಳಿಸ್ಕೊಡ್ತೀನಿ. ಒಂದು ತೆಂಗಿನಕಾಯಿನ ತಗೊಂಡು ನಮ್ಮ ಇಷ್ಟಾರ್ಥನ ಸಂಕಲ್ಪ ಮಾಡಿಕೊಂಡು ಸಮವಾಗಿ ಈ ಥರ ಒಡ್ಕೊಬೇಕು. ನಂತರ ಒಂದು ಅಡಿಕೆ ತಟ್ಟೆಗೆ ಅರಿಶಿನ ಕುಂಕುಮ ಹಚ್ಕೊಂಡು 3 ಇಡಿ ಅಕ್ಕಿನ ಹಾಕ್ಕೊಳ್ಳಿ. ನಂತರ ಆ ತೆಂಗಿನಕಾಯಿ ಹೋಳುಗಳಿಗೆ ಅರಿಶಿನ ಕುಂಕುಮನ ಹಚ್ಚಿಟ್ಕೊಳ್ಳಿ. ಜೊತೆಗೆ ಆ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನೂ ಕೂಡ ಹಾಕ್ಕೊಂಡು ಶಿವನಿಗೆ ಪ್ರಿಯವಾದ ಹೂನ ಇಟ್ಕೊಬೋದು. ಇಲ್ಲ ಅಂದರೆ ಯಾವುದಾದ್ರೂ ಹೂವಾದರೂ ಪರವಾಗಿಲ್ಲ. ನಂತರ ಇದಕ್ಕೆ ನಾವು ಕೊಬ್ಬರಿ ಎಣ್ಣೆನ ಬಳಸಬೇಕಾಗುತ್ತೆ. ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ತುಪ್ಪ ಅಥವಾ ಎಳ್ಳೆಣ್ಣೆಲೂ ದೀಪನ ಹಚ್ಬೋದು. ಈ ದೀಪವನ್ನು ಸೋಮವಾರದ ದಿನ ಹಚ್ಚಬೇಕಾಗುತ್ತೆ. ನಿಮ್ಮ ಇಷ್ಟಾರ್ಥ 5, 9, 16 ಸೋಮವಾರ ಆ ಥರ ಹಚ್ಬೋದು. ಜೊತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕು. ಇಲ್ಲ ಅಂದರೆ ಸಂಧ್ಯಾಕಾಲದಲ್ಲಿ ಶಿವನ ಮುಂದೆ ದೇವರಿಗೆ ಮುಖವಾಗಿಟ್ಟು ಈ ಥರ ದೀಪನ ಊದು ಕಡ್ಡಿಯಲ್ಲಿ ಹಚ್ಕೊಬೇಕಾಗಿರುತ್ತೆ. ಇದನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ.